ನಮಸ್ಕಾರ ಎಲ್ರಿಗೂ. ಕಾಂತಾರ ಕಾಂತಾರ ಎಂದಾಕ್ಷಣ ನಮಗೆ ಮೊದಲಿಗೆ ನೆನಪಿಗೆ ಬರೋದು ತುಳುನಾಡಿನ ಆಚರಣೆಯಾದಂಥ ಭೂತಾರಾಧನೆ ಮತ್ತು ಭೂತಕೋಲ. ಹೌದು, ರಿಷಬ್ ಶೆಟ್ಟಿ ಅವರ ನಿರ್ದೇಶನದಲ್ಲಿ ತೆರೆ ಕಂಡಂತ ಈ ಸಿನಿಮಾ ಎಲ್ಲರ ಮನೆ ಮಾತಾಗಿ ಕನ್ನಡ ಚಿತ್ರರಂಗ ಅಲ್ಲದೆ ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಹೀಗೆ ಭಾರತದಾದ್ಯಂತ ಎಲ್ಲರ ಹೃದಯಗಳನ್ನ ಗೆದ್ದ ಕಾಂತಾರ ಒಂದು ಕಲ್ಟ್ ಕ್ಲಾಸಿಕ್ ಸಿನಿಮಾವಾಗಿ ಹೊರಹೊಮ್ಮಿತು. ಇದು ಕನ್ನಡಿಗರಿಗೆ ಹೆಮ್ಮೆಯ ವಿಚಾರ. ನಾವೀಗ ಹೇಳೋಕೊಟ್ಟಿರೋ ವಿಚಾರ ಏನಪ್ಪಾ ಅಂತಂದ್ರೆ, ನಮ್ಮ ರಿಷಬ್ ಶೆಟ್ಟಿ ಅವರು ಇತ್ತೀಚೆಗೆ ಕಾಂತಾರ ಚಾಪ್ಟರ್ 1 ಫಸ್ಟ್ ಲುಕ್ ಪೋಸ್ಟರ್ ನ ಬಿಡುಗಡೆ ಮಾಡಿದ್ರು. ಈ ಒಂದು ಫಸ್ಟ್ ಲುಕ್ ಪೋಸ್ಟರ್ ನಲ್ಲಿ ಕೈಯಲ್ಲಿ ಕೊಡ್ಲಿ ಹಿಡಿದ ವ್ಯಕ್ತಿಯೊಬ್ರು ಕಾಣಿಸ್ಕೊಳ್ತಾರೆ. ಇದು ತುಳುನಾಡಿನ ಕಥೆ ಆಗಿರೋದ್ರಿಂದ ಆ ವ್ಯಕ್ತಿ ಪರಶುರಾಮ ಆಗಿರಬಹುದಾ? ಯಾಕೆ ಅಂದ್ರೆ ಪರಶುರಾಮ ಸೃಷ್ಟಿಯ ನಾಡೇ ತುಳುನಾಡು ಎಂಬ ಉಲ್ಲೇಖ ಕೆಲವು ಪುಸ್ತಕಗಳಲ್ಲಿವೆ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಟೇಟ್ಮೆಂಟ್ ಪಾಪಪ್ ಆಗತ್ತೆ. ಅದೇನಂದ್ರೆ, ಡ್ಯೂರಿಂಗ್ ದ ರೇನ್ ಆಫ್ ಕದಂಬಾಸ್ ದ ಲೆಜೆಂಡ್ ವಾಸ್ ಬಾರ್ನ್ ಅಂತ. ಅರೆ, ಕದಂಬ ಸಾಮ್ರಾಜ್ಯಕ್ಕೂ ಪರಶುರಾಮನಿಗೂ ಏನಪ್ಪಾ ಸಂಬಂಧ? ಈ ಪ್ರಶ್ನೆಗೆ ನಾವು ಉತ್ತರ ಹುಡುಕ್ತಾ ಹೋದ್ವಿ. ಹಾಗೆ ಉತ್ತರ ಹುಡುಕ್ತಾ ರಿಸರ್ಚ್ ಮಾಡ್ತಾ ಹೋದಾಗ ನಮಗೆ ಕೆಲವು ವಿಷಯಗಳು ತಿಳಿತಾ ಬಂತು. ಆ ವಿಷಯಗಳನ್ನ ನಿಮ್ಮ ಮುಂದೆ ಹೇಳ್ತೀನಿ ಕೇಳಿ. ನಮಗೆಲ್ಲ ತಿಳಿದಿರೋ ಹಾಗೆ ಕನ್ನಡದ ಮೊಟ್ಟ ಮೊದಲ ಸಾಮ್ರಾಜ್ಯ ಕದಂಬ ಸಾಮ್ರಾಜ್ಯ. ಈ ಕದಂಬ ಸಾಮ್ರಾಜ್ಯವನ್ನ ಪ್ರಖ್ಯಾತ ದೊರೆಯಾದಂಥ ರಾಜ ಮಯೂರ ವರ್ಮ ಮೊದಲಿಗೆ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಸ್ಥಾಪನೆ ಮಾಡ್ತಾನೆ. ಈ ಮಯೂರವರ್ಮನ ಕಾಲದಲ್ಲಿ ಪರಶುರಾಮನ ಆರಾಧನೆಯನ್ನ ಮಾಡಲಾಗಿತ್ತಂತೆ. ರಾಜ ಮಯೂರವರ್ಮ ಕರ್ನಾಟಕದ ತುಳುನಾಡಿನಲ್ಲಿ ಕಟ್ಟಿಸಿದ ದೇವಾಲಯಗಳಲ್ಲಿ ಪೌರೋಹಿತ್ಯ ಮಾಡಲು ಹಲವಾರು ಪುರೋಹಿತರುಗಳನ್ನ ಕರೆಸಿಕೊಂಡು ಅವರಿಗಾಗಿಯೇ 144 ಅಗ್ರಹಾರಗಳನ್ನ ನೀಡಿದ್ನಂತೆ. ಇದು ಕದಂಬರ ಕಾಲದಲ್ಲಿ ದೇವಾಲಯಗಳಲ್ಲಿ ದೇವರ ಆರಾಧನೆಗೆ ನಾಂದಿಯಾಯಿತು. ತುಳುನಾಡಿನ ಆಳುಪ ವಂಶದವರು ಕದಂಬರ ರಾಜರ ಆಳ್ವಿಕೆಯಲ್ಲಿ ಮುಖ್ಯಸ್ಥರಾಗಿದ್ರು ಎಂದು ತಿಳಿದು ಬರುತ್ತೆ. ಮುಖ್ಯವಾಗಿ ಗಮನಿಸಬೇಕಾದ ವಿಚಾರ ಏನಪ್ಪಾ ಅಂತಂದ್ರೆ, ಮಯೂರವರ್ಮನ ಕೆಲಸಗಳು ಆಳುವ ವರ್ಗದವರ ದಬ್ಬಾಳಿಕೆಯಿಂದ ಋಷಿ ಮುನಿಗಳನ್ನ ಸಂರಕ್ಷಿಸಿದ ಪರಶುರಾಮನ ಕಥೆಗಳಿಗೆ ಹೋಲಿಕೆಯಾಗತ್ತೆ. ಈ ಹೋಲಿಕೆಯಾಗಿರೋದ್ರಿಂದ ಜನರು ಮಯೂರವರ್ಮನನ್ನ ಪರಶುರಾಮನ ಅವತಾರ, ಆತನ ಮರುಹುಟ್ಟು ಎಂತಲೂ ನಂಬಿದ್ದಾರೆ. ನಾವು ಹುಡುಕ್ತಾ ಹೋದಂತೆ ಈ ಎಲ್ಲ ವಿಚಾರಗಳು ನಮಗೆ ದೊರಕ್ತಾ ಹೋದವು. ಸಿನಿಮಾ ಅಂತೂ ಭೂತಾರಾಧನೆಗೆ ಸಂಬಂಧಪಟ್ಟಿರೋದಾದ್ರೂ ಪರಶುರಾಮ ಮತ್ತು ಕದಂಬರಿಗೆ ಇರುವ ಸಂಬಂಧಗಳು ನಮಗೆ ಈ ರೀತಿಯಾಗಿ ದೊರೆತು. ಸ್ನೇಹಿತರೆ, ಮತ್ತಷ್ಟು ಹೊಸ ಕಥೆಗಳ ಜೊತೆಗೆ ಮುಂದಿನ ಎಪಿಸೋಡ್ನಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ.